ಯಾವ ಸ್ಟೇಜಲ್ಲಿ ಹೆಂಗೆ ನಡೀತು ಅಂತ ಕೋರ್ಟ್ ಡೀಟೇಲ್ ಆಗಿ ಅವರು ಆರ್ಡರಲ್ಲಿ ಹೇಳಿದ್ದಾರೆ. ಆಮೇಲೆ ಈಸ್ ಆಲ್ಸೋ ರೆಫರ್ಡ್ ಟು ಆನರಬಲ್ ಗವರ್ನರ್ಸ್ ಅಪ್ರೂವಲ್ ಆಗಿದೆ ಅಂತ. ಆಮೇಲೆ ಹೈಕೋರ್ಟ್ದು ಅಬ್ಸರ್ವೇಷನ್ದು ಒಂದು ಎರಡು ಮೆನ್ಷನ್ ಮಾಡಿದ್ದಾರೆ. ಈಗ ಅವರು ಹೀಸ್ ಆಫ್ ದಿ ಒಪಿನಿಯನ್ ದಟ್ ವಿ ಹ್ಯಾವ್ ಮೇಡ್ ಔಟ್ ಅ ಕೇಸ್. ಅದಕ್ಕೆ ಅವರು ಲೋಕಾಯುಕ್ತ ಮೈಸೂರನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದು ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು. ಇನ್ನೊಂದು ದೇವರಾಜ್ ಮಾಡಿರೋದೂನು ಒಬ್ರು ಪವರ್ ಅಲ್ಲಿ ಇರೋದನ್ನ ಅವ್ರ ಇನ್ಫ್ಲುಯೆನ್ಸ್ ಅಲ್ಲಿ ಇದೆಲ್ಲ ಆಗಿದೆ ಅಂತ ಒಂದು ಬಂದಿದೆ. ಮೇಡಮ್, ಹೇಗೆ ಲೋಕಾಯುಕ್ತ ತನಿಖೆ ಆಗುತ್ತಲ್ವ ಮೇಡಮ್? ಇವಾಗ ಸಿಎಂ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತನಿಖೆ ಬಗ್ಗೆ ಯಾವ ರೀತಿ ಒಂದು ನ್ಯಾಯಸಮ್ಮತವಾಗಿರುತ್ತೆ ಅಂತ ಮೇಡಮ್? ಹೀಗೆ ಎಲ್ಲ ಇವರ ಅಂಡರಲ್ಲೇ ಬರ್ತಾರೆ ಲೋಕಾಯುಕ್ತ ಪೊಲೀಸರು. ಹೌದು, ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಲೋಕಾಯುಕ್ತ ಅಲ್ಲೂ ಸೆವ್ರಲ್ ಅಪ್ರೈಟ್ ಆಫೀಸರ್ಸ್ ಇದ್ದಾರೆ. ಆನೆಸ್ಟ್ ಆಗಿ ಈಗ ಫೇರ್ ಇನ್ವೆಸ್ಟಿಗೇಷನ್ ಇದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ನಮಗೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ, 3 ತಿಂಗಳು ಒಳಗಡೆ ಅವರು ದೇ ಡ್ರ್ಯಾಗಿಂಗ್ ದ ಫೀಟ್ ಅಂತ ನಮ್ಗೆ ಅನ್ಸಿದ್ರೆ ದೆನ್ ವಿಲ್ ಮೂವ್ ದ ಕೋರ್ಟ್. ಎಲ್ಲ ಸಿಎಂ ಅಂಡರ್ ಬರ್ತವೆ ತನಿಖಾ ಸಂಸ್ಥೆಗಳು. ಹೇಗೆ ಫೇರ್ ಆಗಿ ಹೇಗೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಪ್ರಭಾವ ಬೀರ್ತಾರೆ. ನೀವು ಸ್ನೇಹಮಯಿ ಕೃಷ್ಣರು ಹೇಳ್ತಾ ಇದ್ರು ಸಿಬಿಐ ಕೊಡಬೇಕು ಅಂತ, ಇದು ಇಲ್ಲ ಹೊರ ರಾಜ್ಯಕ್ಕೆ ಕೊಡಬೇಕು ಅಂತ. ಹೌದು, ಎಲ್ಲರಿಗೂ ಒಂದು ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ at this point of time. It wouldn't be fair on our part to say that yes, there will be pressure, but not all officers act under pressure. So let's be positive. Sorry? ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ, ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ, ಇದು 156(3) ಅಲ್ಲಿ ಅವರು ಅವರು ಪೊಲೀಸ್ಗೆ ವಾಪಸ್ ಕಳಿಸುವಾಗ ಆವಾಗ ಅವ್ರು FIR ರಿಜಿಸ್ಟರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲು ಅವ್ರ ಹತ್ರ ಆಲ್ರೆಡಿ ಹೋಗಾಯ್ತು, ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅದಕ್ಕೆ ನಾವು ಈ ಕೋರ್ಟ್ ಹತ್ರ ಬಂದಿದ್ದೀವಿ. ಈ ಕೋರ್ಟ್ನ ಕನ್ವಿನ್ಸ್ ಮಾಡಿದ ಮೇಲೆ ಅವರು ವಾಪಸ್ ಕಳಿಸುವಾಗ ಅವ್ರು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತನಿಖೆ ವೇಳೆ ಬಂಧಿಸುವ ಅಧಿಕಾರ ಇದೆಯಾ ಮೇಡಮ್ ಅವರಿಗೆ? ತನಿಖೆ ವೇಳೆ ಏನಾದ್ರು ಬಂಧಿಸುವ ಅಧಿಕಾರ ಇರುತ್ತೆ, ಅರೆಸ್ಟ್ ಮಾಡೋ ಪವರ್ ಇರುತ್ತೆ? ಅದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಅಕಸ್ಮಾತ್ ಅವರಿಗೆ ದೇ ಫೈಂಡ್ ಗುಡ್ ಮೆಟೀರಿಯಲ್, ದೆನ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಡಿಸೈಡ್. ಇದನ್ನ ಸಿಎಂ ಕಡೆಯವರು ಚಾಲೆಂಜ್ ಮಾಡಿದ್ರೆ ಅಂತ ಮೇಡಮ್, ಅದು ನಾವು ಡಿಫೆಂಡ್ ಮಾಡಬೇಕು. ಈಗ ಅವರು ಕೇವಿಯಟ್ ಫೈಲ್ ಆಗಿದೆ, 2 ಕಡೆನೂ ಫೈಲ್ ಆಗಿದೆ. ಇಲ್ಲಿ ಹೈಕೋರ್ಟಲ್ಲಿ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ 2 ಕಡೆನೂ ಆಗಿದೆ. ಇವತ್ತು ಆರ್ಡರ್ನು ನಾಳೆ ಬೆಳಗ್ಗೆ ರಿಲೀಸ್ ಆಗುತ್ತೋ ಇವತ್ತು ಸಾಯಂಕಾಲ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಆರ್ಡರ್ ಬಂದ ತಕ್ಷಣ ಅದನ್ನು ನಾವು ಕೇವಿಯಟ್ ಹಾಕ್ತೇವೆ. ಹೌದು, ಯಾವ ಸ್ಟೇಜಲ್ಲಿ ಹೆಂಗೆ ನಡೀತು ಅಂತ ಕೋರ್ಟ್ ಡೀಟೇಲ್ ಆಗಿ ಅವರು ಆರ್ಡರಲ್ಲಿ ಹೇಳಿದ್ದಾರೆ. ಆಮೇಲೆ ಈಸ್ ಆಲ್ಸೋ ರೆಫರ್ಡ್ ಟು ಆನರಬಲ್ ಗವರ್ನರ್ಸ್ ಅಪ್ರೂವಲ್ ಆಗಿದೆ ಅಂತ. ಆಮೇಲೆ ಹೈಕೋರ್ಟ್ದು ಅಬ್ಸರ್ವೇಷನ್ದು ಒಂದು ಎರಡು ಮೆನ್ಷನ್ ಮಾಡಿದ್ದಾರೆ. ಈಗ ಅವರು ಹೀಸ್ ಆಫ್ ದಿ ಒಪಿನಿಯನ್ ದಟ್ ವಿ ಹ್ಯಾವ್ ಮೇಡ್ ಔಟ್ ಅ ಕೇಸ್. ಅದಕ್ಕೆ ಅವರು ಲೋಕಾಯುಕ್ತ ಮೈಸೂರನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದು ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು. ಇನ್ನೊಂದು ದೇವರಾಜ್ ಮಾಡಿರೋದೂನು ಒಬ್ರು ಪವರ್ ಅಲ್ಲಿ ಇರೋದನ್ನ ಅವ್ರ ಇನ್ಫ್ಲುಯೆನ್ಸ್ ಅಲ್ಲಿ ಇದೆಲ್ಲ ಆಗಿದೆ ಅಂತ ಒಂದು ಬಂದಿದೆ. ಮೇಡಮ್, ಹೇಗೆ ಲೋಕಾಯುಕ್ತ ತನಿಖೆ ಆಗುತ್ತಲ್ವ ಮೇಡಮ್? ಇವಾಗ ಸಿಎಂ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತನಿಖೆ ಬಗ್ಗೆ ಯಾವ ರೀತಿ ಒಂದು ನ್ಯಾಯಸಮ್ಮತವಾಗಿರುತ್ತೆ ಅಂತ ಮೇಡಮ್? ಹೀಗೆ ಎಲ್ಲ ಇವರ ಅಂಡರಲ್ಲೇ ಬರ್ತಾರೆ ಲೋಕಾಯುಕ್ತ ಪೊಲೀಸರು. ಹೌದು, ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಲೋಕಾಯುಕ್ತ ಅಲ್ಲೂ ಸೆವ್ರಲ್ ಅಪ್ರೈಟ್ ಆಫೀಸರ್ಸ್ ಇದ್ದಾರೆ. ಆನೆಸ್ಟ್ ಆಗಿ ಈಗ ಫೇರ್ ಇನ್ವೆಸ್ಟಿಗೇಷನ್ ಇದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ನಮಗೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ, 3 ತಿಂಗಳು ಒಳಗಡೆ ಅವರು ದೇ ಡ್ರ್ಯಾಗಿಂಗ್ ದ ಫೀಟ್ ಅಂತ ನಮ್ಗೆ ಅನ್ಸಿದ್ರೆ ದೆನ್ ವಿಲ್ ಮೂವ್ ದ ಕೋರ್ಟ್. ಎಲ್ಲ ಸಿಎಂ ಅಂಡರ್ ಬರ್ತವೆ ತನಿಖಾ ಸಂಸ್ಥೆಗಳು. ಹೇಗೆ ಫೇರ್ ಆಗಿ ಹೇಗೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಪ್ರಭಾವ ಬೀರ್ತಾರೆ. ನೀವು ಸ್ನೇಹಮಯಿ ಕೃಷ್ಣರು ಹೇಳ್ತಾ ಇದ್ರು ಸಿಬಿಐ ಕೊಡಬೇಕು ಅಂತ, ಇದು ಇಲ್ಲ ಹೊರ ರಾಜ್ಯಕ್ಕೆ ಕೊಡಬೇಕು ಅಂತ. ಹೌದು, ಎಲ್ಲರಿಗೂ ಒಂದು ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ at this point of time. It wouldn't be fair on our part to say that yes, there will be pressure, but not all officers act under pressure. So let's be positive. Sorry? ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ, ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ, ಇದು 156(3) ಅಲ್ಲಿ ಅವರು ಪೊಲೀಸ್ಗೆ ವಾಪಸ್ ಕಳಿಸುವಾಗ ಆವಾಗ ಅವ್ರು FIR ರಿಜಿಸ್ಟರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲು ಅವ್ರ ಹತ್ರ ಆಲ್ರೆಡಿ ಹೋಗಾಯ್ತು, ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅದಕ್ಕೆ ನಾವು ಈ ಕೋರ್ಟ್ ಹತ್ರ ಬಂದಿದ್ದೀವಿ. ಈ ಕೋರ್ಟ್ನ ಕನ್ವಿನ್ಸ್ ಮಾಡಿದ ಮೇಲೆ ಅವರು ವಾಪಸ್ ಕಳಿಸುವಾಗ ಅವ್ರು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ.
ತನಿಖೆ ವೇಳೆ ಬಂಧಿಸುವ ಅಧಿಕಾರ ಇದೆಯಾ ಮೇಡಮ್ ಐಒ ಅವರಿಗೆ? ತನಿಖೆ ವೇಳೆ ಏನಾದ್ರು ಬಂಧಿಸುವ ಅಧಿಕಾರ ಅಂದ್ರೆ ಅರೆಸ್ಟ್ ಮಾಡೋ ಪವರ್ ಇರುತ್ತಾ? ಅದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಅಕಸ್ಮಾತ್ ಅವರಿಗೆ ದೇ ಫೈಂಡ್ ಗುಡ್ ಮೆಟೀರಿಯಲ್ ದೆನ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಡಿಸೈಡ್. ಇದನ್ನ ಸಿಎಂ ಕಡೆಯವರು ಚಾಲೆಂಜ್ ಮಾಡಿದ್ರೆ ಅಂತ ಮೇಡಮ್, ಅದು ನಾವು ಡಿಫೆಂಡ್ ಮಾಡಬೇಕು. ಈಗ ಅವರು ಫೈಲ್ ಆಯ್ತಾ ಮೇಡಮ್? ಕೆವಿಯಟ್ ಫೈಲ್ ಆಗಿದೆ, ಎರಡು ಕಡೆನೂ ಫೈಲ್ ಆಗಿದೆ. ಎಲ್ಲೆಲ್ಲಿ ಮೇಡಮ್? ಇಲ್ಲಿ ಹೈಕೋರ್ಟಲ್ಲಿ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಎರಡು ಕಡೆನೂ ಆಗಿದೆ. ಇವತ್ತು ಆರ್ಡರ್ನು ನಾಳೆ ಬೆಳಗ್ಗೆ ರಿಲೀಸ್ ಆಗುತ್ತೋ ಇವತ್ತು ಸಾಯಂಕಾಲ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಆರ್ಡರ್ ಬಂದ ತಕ್ಷಣ ಅದನ್ನು ನಾವು ಕೆವಿಯಟ್ ಹಾಕ್ತೇವೆ. ಹೌದು, ಯಾವ ಸ್ಟೇಜಲ್ಲಿ ಹೆಂಗೆ ನಡೀತು ಅಂತ ಕೋರ್ಟ್ ಡೀಟೇಲ್ ಆಗಿ ಅವರು ಆರ್ಡರಲ್ಲಿ ಹೇಳಿದ್ದಾರೆ. ಆಮೇಲೆ ಈಸ್ ಆಲ್ಸೋ ರೆಫರ್ಡ್ ಟು ಆನರಬಲ್ ಗವರ್ನರ್ಸ್ ಅಪ್ರೂವಲ್ ಆಗಿದೆ ಅಂತ. ಆಮೇಲೆ ಹೈಕೋರ್ಟ್ದು ಅಬ್ಸರ್ವೇಷನ್ದು ಒಂದು ಎರಡು ಮೆನ್ಷನ್ ಮಾಡಿದ್ದಾರೆ. ಈಗ ಅವರು ಹೀಸ್ ಆಫ್ ದಿ ಒಪಿನಿಯನ್ ದಟ್ ವಿ ಹ್ಯಾವ್ ಮೇಡ್ ಔಟ್ ಅ ಕೇಸ್. ಅದಕ್ಕೆ ಅವರು ಲೋಕಾಯುಕ್ತ ಮೈಸೂರನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದು ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು. ಇನ್ನೊಂದು ದೇವರಾಜ್ ಮಾಡಿರೋದು ಒಬ್ರು ಪವರಲ್ಲಿ ಇರೋದನ್ನ ಅವ್ರ ಇನ್ಫ್ಲುಯೆನ್ಸ್ ಅಲ್ಲಿ ಇದೆಲ್ಲ ಆಗಿದೆ ಅಂತ ಒಂದು ಬಂದಿದೆ. ಮೇಡಮ್ ಹೇಗೆ ಲೋಕಾಯುಕ್ತ ತನಿಖೆ ಆಗುತ್ತಲ್ವ ಮೇಡಮ್? ಇವಾಗ ಸಿಎಂ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತನಿಖೆ ಬಗ್ಗೆ ಯಾವ ರೀತಿ ಒಂದು ನ್ಯಾಯಸಮ್ಮತವಾಗಿರುತ್ತೆ ಅಂತ ಮೇಡಮ್? ಹೀಗೆ ಎಲ್ಲ ಇವರ ಅಂಡರಲ್ಲೇ ಬರ್ತಾರೆ ಲೋಕಾಯುಕ್ತ ಪೊಲೀಸರು. ಹೌದು, ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಲೋಕಾಯುಕ್ತ ಅಲ್ಲೂ ಸೆವ್ರಲ್ ಅಪ್ರೈಟ್ ಆಫೀಸರ್ಸ್ ಇದ್ದಾರೆ. ಆನೆಸ್ಟ್ ಆಗಿ ಈಗ ಫೇರ್ ಇನ್ವೆಸ್ಟಿಗೇಷನ್ ಇದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ನಮಗೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ, 3 ತಿಂಗಳು ಒಳಗಡೆ ಅವರು ದೇ ಡ್ರ್ಯಾಗಿಂಗ್ ದ ಫೀಟ್ ಅಂತ ನಮ್ಗೆ ಅನ್ಸಿದ್ರೆ ದೆನ್ ವಿಲ್ ಮೂವ್ ದ ಕೋರ್ಟ್. ಮೇಡಮ್, ಎಲ್ಲ ಸಿಎಂ ಅಂಡರ್ ಬರ್ತವೆ ತನಿಖಾ ಸಂಸ್ಥೆಗಳು. ಹೇಗೆ ಫೇರ್ ಆಗಿ ಹೇಗೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಪ್ರಭಾವ ಬೀರ್ತಾರೆ. ನೀವು ಸ್ನೇಹಮಯಿ ಕೃಷ್ಣರು ಹೇಳ್ತಾ ಇದ್ರು ಸಿಬಿಐ ಕೊಡಬೇಕು ಅಂತ, ಇದು ಇಲ್ಲ ಹೊರ ರಾಜ್ಯಕ್ಕೆ ಕೊಡಬೇಕು ಅಂತ. ಹೌದು, ಎಲ್ಲರಿಗೂ ಒಂದು ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ at this point of time. It wouldn't be fair on our part to say that. Yes, there will be pressure, but not all officers act under pressure. So let's be positive. Sorry? ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ, ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ, ಇದು 156(3) ಅಲ್ಲಿ ಅವರು ಅವರು ಪೊಲೀಸ್ಗೆ ವಾಪಸ್ ಕಳಿಸುವಾಗ ಆವಾಗ ಅವ್ರು FIR ರಿಜಿಸ್ಟರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲು ಅವ್ರ ಹತ್ರ ಆಲ್ರೆಡಿ ಹೋಗಾಯ್ತು, ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅದಕ್ಕೆ ನಾವು ಈ ಕೋರ್ಟ್ ಹತ್ರ ಬಂದಿದ್ದೀವಿ. ಈ ಕೋರ್ಟ್ನ ಕನ್ವಿನ್ಸ್ ಮಾಡಿದ ಮೇಲೆ ಅವರು ವಾಪಸ್ ಕಳಿಸುವಾಗ ಅವ್ರು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತನಿಖೆ ವೇಳೆ ಬಂಧಿಸುವ ಅಧಿಕಾರ ಇದೆಯಾ ಮೇಡಮ್ ಐಒ ಅವರಿಗೆ? ತನಿಖೆ ವೇಳೆ ಏನಾದ್ರು ಬಂಧಿಸುವ ಅಧಿಕಾರ ಅಂದ್ರೆ ಅರೆಸ್ಟ್ ಮಾಡೋ ಪವರ್ ಇರುತ್ತಾ? ಅದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಅಕಸ್ಮಾತ್ ಅವರಿಗೆ ದೇ ಫೈಂಡ್ ಗುಡ್ ಮೆಟೀರಿಯಲ್ ದೆನ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಡಿಸೈಡ್. ಇದನ್ನ ಸಿಎಂ ಕಡೆಯವರು ಚಾಲೆಂಜ್ ಮಾಡಿದ್ರೆ ಅಂತ ಮೇಡಮ್, ಅದು ನಾವು ಡಿಫೆಂಡ್ ಮಾಡಬೇಕು. ಈಗ ಅವರು ಫೈಲ್ ಆಯ್ತಾ ಮೇಡಮ್? ಕೆವಿಯಟ್ ಫೈಲ್ ಆಗಿದೆ, ಎರಡು ಕಡೆನೂ ಫೈಲ್ ಆಗಿದೆ. ಎಲ್ಲೆಲ್ಲಿ ಮೇಡಮ್? ಇಲ್ಲಿ ಹೈಕೋರ್ಟಲ್ಲಿ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಎರಡು ಕಡೆನೂ ಆಗಿದೆ. ಇವತ್ತು ಆರ್ಡರ್ನು ನಾಳೆ ಬೆಳಗ್ಗೆ ರಿಲೀಸ್ ಆಗುತ್ತೋ ಇವತ್ತು ಸಾಯಂಕಾಲ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಆರ್ಡರ್ ಬಂದ ತಕ್ಷಣ ಅದನ್ನು ನಾವು ಕೆವಿಯಟ್ ಹಾಕ್ತೇವೆ. ಹೌದು.